ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಅರಸೀಕೆರೆ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರೈತರಿಗೆ ನೀಡುತ್ತಿರುವ ಕಿರುಕುಳದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಬಿ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ತೆರಳಿ ಕಚೇರಿ ಮುಂಭಾಗ ಧರಣಿ ಕುಳಿತು ಪ್ರತಿಭಟಿಸಿ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಆಡಳಿತಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಕಟ್ಟಿಸಿಕೊಂಡು ಹಿಂಸೆ ನೀಡುತ್ತಿರುವ ಹಾಗೂ ಕೆಲವು ಕೆವಿಟಿಸಿಯನ್ನು 100 ಕೆವಿಟಿಸಿಯನ್ನು ರೈತರಿಂದ ಹಣ ವಸೂಲಿ ಮಾಡಿ ರೈತರ ರಸೀದಿ ನೀಡಿದ ಕೊಳವೆ ಬಾವಿ ಜೈಲು ಬರೋ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಈ ದಿಸೆಯಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಬಂಧುಗಳೇ, ಹಾಸನ ಜಿಲ್ಲೆಯ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ಜಿಲ್ಲೆ ಹಾಸನ ಜಿಲ್ಲೆಯ ಈ ದೇಶದ ಒಬ್ಬರು ಮಾಜಿ ಪ್ರಧಾನಿಗಳು ಈ ದೇಶಕ್ಕೆ ರಾಜಧಾನಿ ಜಿಲ್ಲೆಯಲ್ಲೇ ನಮ್ಮ ಮಣ್ಣಿನ ಮಗ ಒಬ್ಬ ರೈತರ ಮಗನನ್ನ ಈ ದೇಶದ ಪ್ರಧಾನಿಯಾಗಿ ಕೊಟ್ಟಂತ ಈ ಭೂಮಿಗೆ ನಾನು ನಮಸ್ಕರಿಸ್ತಾ ಇವತ್ತು ಏನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂತ ಕೆಇಬಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇವತ್ತೇನು ನಮ್ಮ ರೈತರಿಗೆ ನೀಡುತ್ತಿರುವಂತಹ ಕಿರುಕುಳವನ್ನು ಖಂಡಿಸಿ ಇವತ್ತು ಏನು ನಾವು ಹೋರಾಟವನ್ನು ಚಾಲನೆ ಕೊಟ್ಟಿದ್ದೇವೆ ಬಂಧುಗಳೇ. ಇನ್ನು ಇವತ್ತಿಂದ ಕೆಇಬಿ ಆಫೀಸ್ ಹತ್ರ ಅಹೋರಾತ್ರಿ ಧರಣಿಯನ್ನ ಇವತ್ತು ಚಾಲನೆ ಮಾಡಿದ್ದೀವಿ. ಈ ಸರ್ಕಾರಕ್ಕೆ, ಈ ರಾಜ್ಯ ಸರ್ಕಾರ ಇವತ್ತೇನು ರೈತರ ಹೆಸರು ಹೇಳಿ ಪ್ರಮಾಣಪತ್ರ ಸ್ವೀಕರಿಸಿದಂತ ಸಂದರ್ಭದಲ್ಲಿ ರೈತ ಈ ದೇಶದ ಬೆನ್ನೆಲುಬು ಅಂತ ಏನು ಹೇಳಿ ಕೆಂಗಲ್ ಹನುಮಂತರು ಕಟ್ಟಿಕೊಟ್ಟಂತ ವಿಧಾನಸೌಧದಲ್ಲಿ ಪ್ರಮಾಣವಚನ ಸ್ವೀಕರಿಸಿದಂತೆ ಇವತ್ತು ರೈತರಿಗೆ ಆಗ್ತಿರುವಂತ ಅನ್ಯಾಯವನ್ನ ತಾವೆಲ್ಲ ನೋಡ್ತಾ ಇದ್ದೀವಿ ಬಂಧುಗಳೇ. ನಾವೇನಾದ್ರು ಹೇಳೋದಂದ್ರೆ ಇವತ್ತೇನು ಹಿಂದೆ ಇದ್ದಂತ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ರೈತರಿಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡಬೇಕು ಅಂತ ಅವರ ಕಾಲದಲ್ಲಿ ಆದೇಶವನ್ನು ಮಾಡಿದ್ರು. ಅದೇ ರೀತಿಯಾಗಿ ಯಾವುದೇ ಸರ್ಕಾರಗಳು ಬಂದರೂ ರೈತರಿಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡಬೇಕು ಅಂತ ನಾವು ಒತ್ತಾಯಿಸ್ತೇವೆ ಬಂಧುಗಳೇ. ಓದನ್ನ ಕರ್ನಾಟಕ ರಾಜ್ಯ ಸಂಘ ರೈತ ಬಣ ಶಾಲೆಗಳನ್ನು ಶುರು ಮಾಡಿದ ಬಂಧುಗಳು, ಈ ದೇಶದ ಒಬ್ಬ ಪ್ರಧಾನಿಗಳಾದಂತ ಸನ್ಮಾನ್ಯ ದೇವೇಗೌಡರ ಜಿಲ್ಲೆಯಿಂದ ಮಾಡಿರುವಂತ ಹೋರಾಟ, ಒಬ್ಬರು ರೈತ ಕುಲದಲ್ಲಿ ಹುಟ್ಟು ಈ ದೇಶದ ಪ್ರಧಾನಿಯಾಗಿರುವಂತಹ ಒಂದು ಜಿಲ್ಲೆಗೆ ರೈತರಿಗೆ ಆಗ್ತಿರುವಂತ ಅನ್ಯಾಯವನ್ನು ಖಂಡಿಸಿ ಏನು ಈ ರಾಜ್ಯದಲ್ಲಿ ಹೋರಾಟ ಗೋಕಾಕ್ ಚಳವಳಿ ಶುರುವಾದಂತ ಒಂದು ಗಂಡುಮಟ್ಟಿ ನಾಡಿನಿಂದ ಬಂದಿರುವಂತ ರಾಜ್ಯ ಕರ್ನಾಟಕ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತ ವೀರಪ್ಪ ದೇಶದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಈ ಸಭೆಯ ಮುಖಾಂತರ ಸ್ವಾಗತವನ್ನು ಬಯಸ್ತೇವೆ ಬಂಧುಗಳು. ಈ ದೇಶಕ್ಕೆ ಹೆಮ್ಮೆಯ ಸುಪುತ್ರರು ಕೊಟ್ಟಂತ ನಮ್ಮ ನಾಗಮಳದಲ್ಲಿ ನೀವು ಆಯ್ತು. ನಾನು ಇಂಗಲಗುಪ್ಪೆ ಕೃಷ್ಣೇಗೌಡ ಅಂತ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಇಂಗಲಗುಪ್ಪೆ ಗೊತ್ತಿಲ್ಲ ತಮಗೆ? ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್
ಬೀದಿನಾಗಿರ್ತದೆ ಮೇಡಮ್. ನಮ್ಮ ಸರ್ಕಾರಕ್ಕೆ ಊಟ ಹಾಕ್ತಾರೆ. ಐತ್ರಿ, ನಾನು ಹೇಳೋದು ಕೇಳ್ರಿ. ಅದು ಅಪ್ಪ ಹೇಳನೆ ಹೋಗ್ಬಿಟ್ಟಿ ಅಂತ, ಅಪ್ಪ ಹೇಳ್ದಂಗೆ ಕೆಳ ಹೋಗ್ಬಿಟ್ಟಿ ಅಂತ ಅವ್ರು ಹೇಳ್ದಂಗೆ ನೀವು ಕೇಳ್ತೀರಿ. ಈಗೇನು 72 ಗಂಟೆ ಸಿಟಿಗೆ ಕೊಡಿ, 22 ಗಂಟೆ ಹಳ್ಳಿಗೆ ಕೊಡಿ. ದಯಮಾಡಿ ನೀವು ರೈತರ ಮಗನೇ ತಗೊಳ್ಳಿ. ಯಾವುದಕ್ಕೂ ಪ್ರಾಬ್ಲಮ್ ಸಾಕಷ್ಟು ಆಗಿದೆ ನನಗೆ. ನೀವು ಇವತ್ತೇ ಆರಂಭ ಬರ್ತಾನು ನಾಳೆ ಟಿ ಸಿ ತಗೋಬೋದು, ಅದು ನನ್ನ ಜವಾಬ್ದಾರಿ. ನಾನು ಕೊಡ್ತೀನಿ ನಾಳೆ. ಯಾವ್ದು ಯಾವ್ದ್ರಿ? ಈ ಒಂದು ವಿಷಯದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಅವರು ಲಾಸ್ಟ್ ಟೈಮ್ ಒಂದು ಮನವಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದ್ರೆ ಒಂದು 5 ಪರ್ಟಿಕ್ಯುಲರ್ ಕೇಸ್ ಹೇಳಿದ್ರು, 6 ನಂಬರ್ ಕೊಟ್ಟಿಲ್ಲ ಅಂತ ಹೇಳಿ. ಇದೆಲ್ಲ 21, 20 ಇಸ್ವಿದು. ಆದ್ರೂ ಕೂಡ ನಾನು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿದ್ದೀನಿ, ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ. ಇದ್ರಲ್ಲಿ ಏನಾಗಿದೆ, 2 ಆಲ್ರೆಡಿ 6 ನಂಬರ್ ಆಗಿದೆ, ಅದನ್ನ ಇವಾಗಲೇ ಬೇಕಾದ್ರೂ ಕೊಡ್ತೀವಿ. ಈಗ ಈ 3ಕ್ಕೆ 6 ನಂಬರ್ ಆಗಿಲ್ಲ ಅದು. ಬಟ್ ಅವ್ರಿಗೆ ರೈತರಿಗೆ ಏನು ಅನ್ಯಾಯ ಆಗಿಲ್ಲ ಅದ್ರಲ್ಲಿ. ಅವ್ರಿಗೆ ಟಿಸಿ ಆಗಿದೆ, ಕರೆಂಟ್ ಇದೆ, ಓಡ್ತಾ ಇದೆ, ಎಲ್ಲ ಓಡ್ತಾ ಇದೆ. 2 ನಂಬರ್ ಚಂದ್ರೇಗೌಡ 39,507. ನಿಮ್ದಾಗಿದ್ದಂತ ನೋಡ್ರಿ. ಚಂದ್ರಶೇಖರ್ 39,499. ಇದೆರಡು ಆಗಿರೋ ಕಂಡು ಬಂದಿದೆ, 3 ಆಗಿಲ್ಲ ಅಂತ ಹೇಳಿ ಕಂಡು ಬಂದಿದೆ. ಇನ್ನು 3 ಎಷ್ಟು ನೀರು ಮಾಡ್ಕೊಡ್ತೀರಿ ಸಾಹೇಬ್ರೆ? 3ಕ್ಕೆ ಆಧಾರ್ ಮತ್ತೆ ಪಾಣಿ ಕೊಟ್ರೆ ಇನ್ನೊಂದು 2 ದಿನದಲ್ಲಿ 6 ನಂಬರ್ ಕೊಡ್ತಾರೆ. ಇದರಲ್ಲಿ ಏನು ಅನ್ಯಾಯ ಇಲ್ಲ. ಎಲ್ಲ ರಿಸೀಟ್ ಮಾಡಿದ್ದಾರೆ, ಎಲ್ಲ ದುಡ್ಡು ಕಟ್ಟಿದ್ದಾರೆ, ವರ್ಕೌಟ್ ಆಗಿದೆ. ಯಾಜಪುರ ನಿಗಮ ನಿಯಮಾನುಸಾರ ಕೆಲಸನೂ ಆಗಿದೆ. ಅಲ್ಲಿ 6 ನಂಬರ್ ಇಶ್ಯೂ ಮಾಡಿಲ್ಲ ಅನ್ನೋದಷ್ಟೇ ಈಗ ನನ್ನ ಗಮನಕ್ಕೆ ಬಂದಿದೆ. ಈಗ ಮೊನ್ನೆ ಲಾಸ್ಟ್ ವೀಕ್ ಹೇಳಿದ್ರು, ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಹಾಗಾಗಿ ಆಗಿಲ್ಲ ಅಂತ ಕಂಡು ಬಂದಿದೆ. ಇದೆರಡನ್ನ ಇವತ್ತೇ ಈ ರೈತರು ಯಾರಿದ್ದಾರೆ ಅವರು ಆಧಾರ್ ನಂಬರ್ ಮಾಡಿ ಇದೆರಡು ತಂದ್ಕೊಟ್ಟು ನಮ್ಮ ಡಾಕ್ಯುಮೆಂಟ್ಗಳಿಗೆ ಸೈನ್ ಮಾಡಿಕೊಟ್ರೆ ಇದೇ ಗುತ್ತಿಗೆದಾರ ಮುಖಾಂತರ ಕರ್ಸ್ಕೊಂಡು ಮಾತಾಡಿದೀವಿ. ಅದೇ ಗುತ್ತಿಗೆದಾರರಿಂದಲೇ ನಂಬರ್ ಕೊಟ್ಟಿಗೆ ವ್ಯವಸ್ಥೆ ಮಾಡ್ತೀವಿ ನಾವು. 2 ದಿನ ಸಾಕು. ಇವತ್ತು ಕೊಟ್ಟರೆ ನಾಳೆನೇ ಕೊಡ್ತೀವಿ. ಈಗ ಅಧಿಕಾರಿಗಳು ನಮ್ಮ ಗಮನಕ್ಕೆಲ್ಲ ಬಂದಿರುತ್ತ ಅವರು ಕೇಳಿಸ್ಕೊಂಡಿದ್ರಿ. ಈಗಾಗಲೇ 2 ರೈತರದ್ದು ಆಧಾರ್ ನಂಬರ್ ಅನುಮೋದನೆ ಮಾಡಿದ್ದಾರೆ. ಇದು 3 ರೈತರದ್ದು ಆಧಾರ್ ಮತ್ತೆ RTC ಮತ್ತೆ ಆಧಾರ್ ಕೊಟ್ರೆ, ಜೆರಾಕ್ಸ್ ಕೊಟ್ರೆ 2 ರಿಂದ 3 ದಿನದಲ್ಲಿ ನಿಮ್ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ. 2 ರಿಂದ 3 ದಿನದಲ್ಲಿ ನಿಮ್ ಸಮಸ್ಯೆ ಬಗೆಹರಿಸ್ತದೆ. ನೋಡ್ರಿ ಸಾಹೇಬ್ರೆ, ನಿಮ್ಮ ಚಾಮುಂಡೇಶ್ವರಿ ಚೆಸ್ಕಾಂ ಬೋರ್ಡ್ ಚೇರ್ಮನ್ರು ನಮ್ಮ ಮಂಡ್ಯ ಜಿಲ್ಲೆಯವರು, ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯೂನ್ಸಿ ಅವರು. ಕೇಳ್ರಿ, ಬೆಳಗ್ಗೆ ಎದ್ರೆ ನಾನು ಅವರ ಜೊತೆಲೆ ವಾಕ್ ಮಾಡೋದು ಕೇಳ್ರಿ. ಪಾಪ ಕೆಲವು ಗೊತ್ತಿಲ್ಲ, ಕೆಲವ್ರು ಹೇಳ್ತಾರೆ. ಒಂದು ಕೇಂದ್ರ ಬಿಡ್ತೀನಿ ಚಾಡಿ. ನಾನು ರೈತರು ಒಂದೊಂದು ದಿನ ಈ KIB ಆಫೀಸ್ನ ಮುತ್ತಿಗೆ ಹಾಕಬಾರ್ದು, ರೈತರಿಗೆ ತೊಂದರೆ ಕೊಡಬಾರ್ದು. ಸರ್ಕಾರ ಹೇಳ್ತದೆ ಮನೆ ಬಾಗಿಲಿಗೆ ನಿಮಗೆ ಸವಲತ್ತು ಕೊಡ್ತೀವಿ, DC ನಡೆ ಹಳ್ಳಿ ಕಡೆ ಅಂತ. ಎಲ್ರಿ 24x7 ಕೊಡ್ತೀವಿ ಅಂತ ಎಲ್ರಿ? ಈಗ ಆಗದ್ ಬೇಡ. ಯಾಕಿದೆ ಕೆಲವು ವ್ಯತ್ಯಾಸ ಆಗಿದೆ. ನಮ್ಮ ಮುಖಂಡರಾದಂತ ಹಾಸನ ಜಿಲ್ಲಾಧ್ಯಕ್ಷರು ದಯಣ್ಣ ಹಾಗೂ ನಮ್ಮ ಸಹೋದರಿ ನಮ್ಮ ಲಾಟಿ ಅಂತ ಈಗ ಭಾಷೆ ನಡೆಯಲ್ಲ. ನಾವು ಹೇಳಿಕ್ ರೆಡಿ ಇಲ್ಲ. ಗೌರವಯುತವಾಗಿ ಗೌರವಿಸ್ತೀವಿ, ನೀವು ಗೌರವಿಸ್ಕೋಬೇಕು. ಬಾರ್ಕೋಲ್ ಚಳವಳಿ, ಜೈಲ್ ಬೋರ್ ಚಳವಳಿ ಅವೆಲ್ಲ ಒಬ್ಬ ಹಿರಿಯ ಹೋರಾಟಗಾರರು ಹೇಳ್ತಾರೆ, ಅದೆಲ್ಲ ನಡೀಕಿಲ್ಲ. ಈಗ ನಾವು ಪ್ರೀತಿಯಿಂದ ಗೆಲ್ತೀವಿ, ನಿಮ್ನ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತೀವಿ. ನಾವು ನಿಮ್ ಕಾರ್ಗೆ ಗಾಜಿಗೆ ಹೊಡಿಕಿಲ್ಲ, ಆಫೀಸ್ ಗಾಜ್ ಹೊಡೆದಾಕಿಲ್ಲ. ಮಹಾತ್ಮ ಗಾಂಧೀಜಿ ಕೊಟ್ಟಂತ ಶಸ್ತ್ರ ಇವತ್ತೇನು ಮಹಾತ್ಮ ಗಾಂಧೀಜಿಯವರು ಇವತ್ತು ದಿವಂಗತ ಮಹಾತ್ಮ ಗಾಂಧೀಜಿಯವರು ಏನು ನಡ್ಕೊಂಡು ಬಂದವ್ರೆ, ಆ ರೀತಿಯಾಗಿ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀವಿ. ತಾಯಿ ಮಾಡಿ ಇನ್ನು ಮುಂದೆ ಈ ರೀತಿ ಈ ಜಿಲ್ಲೆ ರೈತರು, ಈ ರಾಜ್ಯದ ರೈತರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಕೆಲವು ಜಿಲ್ಲೆಗಳಲ್ಲಿ ನಿಮ್ಮ ಅಧಿಕಾರಿಗಳಿದ್ರೆ ನೋಡ್ರಪ್ಪ ಹಿಂಗೆ ಸರಿಪಡಿಸ್ರಪ್ಪ ರೈತರಿಗೆ ಅಂತ ನೀವೇ ಸಂದೇಶವನ್ನು ಕೊಡ್ಬೇಕು ನಿಮ್ಮ ಅಧಿಕಾರಿಗಳಿಗೆ. ಸರಿನಾ ಸರ್? ಆಯ್ತು. ಶಕ್ತಿಯಿಂದ ಗೊತ್ತಿಸಿ ಪರಿಹಾರ ಕೊಟ್ಟದೆ, ಅದನ್ನು ಬೆಳಕು ತರಿಸ್ರಿ ಅವ್ರಿಗೆ. ಎಷ್ಟು ದಿನ ಮಾಡಿಕೊಡ್ತೀರಿ? ಸೀನಿಯಾರಿಟಿ ಬರ್ಬೇಕಾ? ಸೀನಿಯಾರಿಟಿ ಬಂದಾಗ ಎಲ್ಲರೂ ಆಗುತ್ತೆ. ಸೀನಿಯಾರಿಟಿ ಕೊಡ್ತಾ ಹೋಗ್ತೀವಿ. ದುರ್ಗಡೆ ರಸೀದಿ ಏನಾದ್ರು ತಗೊಂಡ್ಬಂದ್ರೆ ಖಂಡಿತ ಕೊಡ್ತೀವಿ. ಯಾವ ನೋಡ್ಕೊಂಡು ಕೊಡ್ತೀವಿ. ರಿಪೋರ್ಟ್ ಅದಲ್ಲ ಮಂತ್ರಿ ಇವತ್ತಿರ್ತ ನಾಳೆ ಹೋಯ್ತಂದ್ರೆ ನಿಮಗೆ ನನ್ನ ಇಂಟೆನ್ಸ್ ರಿಪೋರ್ಟ್ ಇದ್ರಲ್ಲಿ ಕಳಿಸ್ರಿ. ನಿಮ್ಮ ಅಧಿಕಾರಿನ ಕಳಿಸ್ರಿ. ಎತ್ತುಗಳಿಂದ ಬಂದಿಗಳಿಂದ ಯಾರೋ ಕಟ್ಟಿದ್ರಲ್ಲಿ ಮೈಸೂರು ಮಹಾರಾಜರು ಹೊರತುಪಡಿಸಿ ಈ ದೇಶದ ಪ್ರಧಾನಿನ, ಈ ರಾಜ್ಯದ ಮುಖ್ಯಮಂತ್ರಿ ಯಾವ್ದಾರ ಒಂದು ಕಲ ಮಾಡಿ ಕಟ್ಟಿ ಕಟ್ಟಿದ್ರಲ್ಲಿ ಏನ್ ಎತ್ತುಗಳ ಏನು ಎತ್ತುಗಳ ಗೊತ್ತು ರೀ. ಮಿನಿಸ್ಟರ್ ಪ್ರೋಗ್ರಾಮ್ಗೆ ನಿಮ್ KIB ನಿಮ್ಗೂ ಸಂಬಂಧ, ನೀರಾವರಿ ಇಲಾಖೆ ಹೋಗ್ತಾರೆ, ನಿಮ್ಗೆ ಅದ್ರ ಕೆಲಸ. ಸರಿ ಸರ್, ಸರಿ ಸರ್, ತಮ್ಮ ಬಗ್ಗೆ ನಮಗೆ ಗೌರವ ಕರ್ಸಿ ಸರ್.
ಈಗ ಈ ರೈತರಿಗೆ 3 ಜನ ರೈತರಿಗೆ ಅನ್ಯಾಯ ಆಗುತ್ತೆ 21ನೇ ಇಸ್ವಿಯಿಂದ ಇದೇ ಎಷ್ಟು ದಿನ ಬಗೆಹರಿಸ್ಕೊಡ್ತೀರಿ ಇಲ್ವಾ ಅಷ್ಟೇ ಹೇಳ್ರಿ ಎಷ್ಟು ದಿನ ಬಗೆಹರಿಸ್ಕೊಡ್ತೀರಿ ಕೊಡ್ರಿ ಮುಂದೆ ನೋಡ್ರಿ ತಾಲೂಕಲ್ಲಿ ತುಂಬ ಸಮಸ್ಯೆಗಳು ಕಂಡು ಬಂದಿದೆ. ಎಲ್ಲ ಅಧಿಕಾರಿಗಳು ರೈತ ಸಂಘಟನೆಗಳು ಬಂದಾಗಲೇ ಎಚ್ಚೆತ್ಕೊಳ್ತಾ ಇದ್ದಾರೆ ಕೆಲಸಗಳನ್ನ. ಈಗೇನೋ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಂಗೆ ಅವಾಗ ಅವ್ರ ಕೆಲಸಗಳು ಶುರು ಮಾಡ್ತಾರೆ ಹೊರತು ಅದಕ್ಕಿಂತ ಮುಂಚೆ ಯಾರೂ ಸರಿಯಾಗಿ ಕ್ರಮ ತಗೊಳ್ತಾ ಇಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಅಲ್ದಲೇ MLAರು ಸಹ ಯಾವುದೂ ಥರ ಕೆಲಸ ಮಾಡ್ತಾ ಇಲ್ಲ ತಾಲೂಕುಗಳಲ್ಲಿ. ಬರೀ ಅವ್ರದ್ದು ಏನಿದೆ ಎಲ್ಲೋ ಒಂದು ಕಡೆ ಮಾತ್ರ ಕೆಲಸ ಮಾಡ್ತಾರೆ ಹೊರತು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಗಳು ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳಲಿಕ್ಕೆ ಹೋಗ್ತಾರೆ. ಅವಾಗ ಹೋಗೋಕ್ಕೆ ಎಲ್ಲ ಗ್ರಾಮಗಳು ಗೊತ್ತಿರುತ್ತೆ, ಹೋಬಳಿಗಳು ಗೊತ್ತಿರುತ್ತೆ. ಸಮಸ್ಯೆ ಅಂತ ಬಂದಾಗ ಯಾರು ಎಲ್ಲೂ ಹೋಗ್ತಾ ಇಲ್ಲ, ಏನೂ ಇಲ್ಲ. ಅವರಾಯಿತು ಅವ್ರ ಬೆಂಗಳೂರು ಕಚೇರಿಗಳಾಯಿತು, ಬರೀ ಅಲ್ಲಿ ಇಲ್ಲಿ ಎಲ್ಲ ಗೌರ್ಮೆಂಟ್ ಏನಿದೆ ಈಗ ರಾಜಕಾರಣಿಗಳ್ದು ಏನು ಕೆಲಸ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ನಾವೇನು ಹೇಳೋ ಅಂಥದ್ದು ಇಲ್ಲ ಇಲ್ಲಿ. ಈಗ ಅಧಿಕಾರಿಗಳ ಗಮನಕ್ಕೆ ನಾನು ಹೇಳೋದಿಷ್ಟೇ, ನಾವು ಬರೋಕ್ಕೂ ಮುಂಚೆನೇ ನಿಮ್ಮ ಕೆಲಸ ಏನಿದೆ ದಯವಿಟ್ಟು ಆ ಕೆಲಸನ ಪಾಲಿಸಿ ಅಷ್ಟೇ. ಸೂಪರ್ ಸ್ಟ್ರೋಕ್ TCಗಳು ಹೋಗಿದ್ದು. ಆದ್ದರಿಂದ ಈಗ ನಮ್ಮ ಸಾಹೇಬರು ಏನು ಹೇಳಿದ್ದಾರೆ, ನಮ್ಮ ಮಂಜುನಾಥ್ ಸಾಹೇಬರು ಜೆಸ್ಕಾಂ ಅವರು ಮನವಿ ಮಾಡಿದ್ದ ತಕ್ಷಣಕ್ಕೆ ನಾಳೆ ಮೀಟರ್ ನಂಬರ್ ಇದು TC ನಂಬರ್ನನ್ನು ಕೊಡ್ತೀನಿ ಅಂತ ಹೇಳಿ ಆರ್ಡರ್ ನಂಬರನ್ನು ಕೊಡ್ತೀವಿ ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಆಮೇಲೆ TC ಸುಟ್ಟೋಗಿದೆ, ನಾಳೆ ಸಾಯಂಕಾಲ TC ಕೊಡ್ತೀವಿ ಅಂತ ಹೇಳಿ ರೈತರ ಪರವಾಗಿ ನಿಂತ್ಕೊಂಡು ಮಾತನಾಡಿ ರೈತರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಗೆ ಒಳ್ಳೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೋರಾಟದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಮ್ಮ ಇಂಗ್ಲಗುಪ್ಪೆ ಕೃಷ್ಣೇಗೌಡರು ನಮ್ಮ ಹೋರಾಟದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ರೈತರ ಪರವಾಗಿ ನಿಂತ್ಕೊಂಡು ನಮ್ಮ ಅರಸೀಕೆರೆಯಲ್ಲಿ ಮಂಡ್ಯ ಆಗಲಿ, ಅರಸೀಕೆರೆ ಆಗಲಿ, ಚಿಕ್ಕಮಗಳೂರು ಆಗಲಿ, ಬೆಳಗಾಂ ಆಗಲಿ ಎಲ್ಲರೂ ಬಂದು ನಮ್ಮ ವೀರಪ್ಪಜ್ಜರು ಚಾಮರಾಜನಗರ ಜಿಲ್ಲೆಯವರು ಬಂದು ಇವತ್ತು ನಮ್ಮ ಅರಸೀಕೆರೆ ತಾಲೂಕಿಗೆ ರೈತರ ಪರವಾಗಿ ಹೋರಾಟಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಇವತ್ತು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚೆಸ್ಕಾಂ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗಾಗಲೇ ರೈತರಿಗೆ 2 RR ನಂಬರ್ನ ಸ್ಥಳದಲ್ಲೇ ಅಧಿಕಾರಿಗಳು ನೀಡಿದ್ದಾರೆ. ಇನ್ನು 3 RR ನಂಬರ್ನ ನಾಳೆ ಈವ್ನಿಂಗ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆ ಭರವಸೆ ನಂತರ ಇವತ್ತು ಹೋರಾಟವನ್ನು ಕೈಬಿಟ್ಟು ಇನ್ನು ಹಲವಾರು ನಮ್ಮ ರೈತಾಪಿ ವರ್ಗದ TC ಸಮಸ್ಯೆ ಇರ್ಬೋದು, ಲೈನ್ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ತೊಂದರೆ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಹಾಸನ IBನಲ್ಲಿ ಕೆಲವೇ ದಿನದಲ್ಲಿ 1 ವಾರ 10 ದಿನದಲ್ಲಿ ಮೀಟಿಂಗ್ ಕರೆದು ಇಡೀ ಜಿಲ್ಲೆಯಾದ್ಯಂತ ಏನು 7 ತಾಲೂಕಿನ ಅಧ್ಯಕ್ಷರುಗಳು ಒಡೆಗೂಡಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾಧ್ಯಕ್ಷರು ಜೊತೆಗೂಡಿ ಇವತ್ತೇನು ಹಾಸನ ಜಿಲ್ಲೆಯ ಅನೇಕ ರೈತರ ಸಮಸ್ಯೆಗೆ ಈ ಸರ್ಕಾರ ಗಮನಕ್ಕೆ ತರುವಂತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣವ್ರ ಗಮನಕ್ಕೆ ತಂದು ಈ ರಾಜಣ್ಣವರು ಮತ್ತು DC ಅವರು ಜೊತೆಗೂಡಿ ಒಂದು ಈ ಜಿಲ್ಲೆಯ ರೈತರನ್ನ ಸಭೆ ಕರಿಬೇಕು ಅಂತೇಳಿ ನಾವು ಒಂದು ಪ್ರೆಸ್ ಮೀಟನ್ನು ಮಾಡ್ತೇವೆ. ಆ ಪ್ರೆಸ್ ಮೀಟ್ ನಂತರ ಜಿಲ್ಲೆಯ ರೈತರಿಗೆ ಇವತ್ತೇನು ಈ ಉಸ್ತುವಾರಿ ಸಚಿವರು KN ರಾಜಣ್ಣವರು ಕೂಡಲೇ ಸ್ಪಂದಿಸಿ ರೈತರನ್ನ ಗಮನಕ್ಕೆ ತುರ್ತು ಸಭೆಯನ್ನು ಕರೆದು ಸರ್ಕಾರ ಗಮನಕ್ಕೆ ತಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏನೇನು ಆಗ್ತಾ ಇಲ್ಲ ಕೂಡಲೇ ಸರಿಪಡಿಸಬೇಕು. ಜೊತೆಗೆ ಇದು ಹೆಚ್ಚಾಗಿ ಈ ಜಿಲ್ಲೆಯ ಜನತೆಗೆ ಕರೆಂಟಂದು ಭಾರಿ ಅಭಾವ ಆಗಿದೆ. ಯಾಕೆಂದರೆ ಈ ಭಾಗದಿಂದ ನಮ್ಮ ಮಂಡ್ಯ ಜಿಲ್ಲೆವರೆಗೂ ಹೇಮಾವತಿ ನೀರನ್ನು ಕೊಡ್ತಾರೆ. ಈ ಜಿಲ್ಲೆ ಜನತೆಗೆ ನಾವು ಚಿರಋಣಿಯಾಗಿರ್ತೀವಿ. ಮಂಡ್ಯ ಜಿಲ್ಲೆ ಜನತೆ ಇಂಥ ಒಂದು ರೈತರಿಗೆ, ಈ ಭಾಗದ ರೈತರಿಗೆ, ಈ ದೇಶದ ಈ ಹೆಮ್ಮೆಯ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಈ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಆದಂಥ ಈ ಜಿಲ್ಲೆ ರೈತರ ಮಗ ಈ ದೇಶದ ಪ್ರಧಾನಿ ಆಗಿರೋದು ನಮಗೆಲ್ಲ ತುಂಬ ಹೆಮ್ಮೆಯಾಗಿದೆ. ಈ ಕೂಡಲೇ ರಾಜಣ್ಣವರು ಈ ಸರ್ಕಾರ ಗಮನಕ್ಕೆ ತಂದು ಈ ರೈತರಿಗೆ ಏನು ಈಗ 25 kV ಇರುವಂಥ TCಗಳಿಗೆ 3 ಲೈನ್ 3 ಮೋಟ್ರು 4 ಮೋಟ್ರ್ ಹಾಕಿರುವಂಥದ್ದು ಸುಟ್ಟೋಗಿ ಅಭಾವವಂಥದ್ದು ತಮಗೆಲ್ಲ ಗೊತ್ತಿದೆ. ಅವ್ರಿಗೆ ಕೂಡಲೇ ಎಕ್ಸ್ಟ್ರಾ ಯಾರ್ಯಾರು ಸಮಸ್ಯೆ ಇದೆ ರೈತರುಗಳಿಗೆ ಹೆಚ್ಚಿನ TCಗಳನ್ನ ಒದಗಿಸ್ಕೋಬೇಕು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ರಾಜಣ್ಣವ್ರಿಗೆ ನಾನು ಇವತ್ತು ಕೂಡ ಸಂಜೆ ಹೋಗ್ಬೇಕಾದ್ರೆ ಆನ್ ಜರ್ನಿಯಲ್ಲಿ ಮಾತಾಡ್ತೀನಿ ಮಂತ್ರಿಗಳಿಗೆ. ಕೂಡಲೇ ಈ ಜಿಲ್ಲೆ ರೈತರನ್ನ ಕರೆದು ಸಭೆ ಕರೆದು ರೈತರ ಅಹವಾಲುಗಳನ್ನ ಸ್ವೀಕರಿಸ್ಬೇಕಂತ ಈ ಜಿಲ್ಲಾ ನಿಮ್ಮ ಮುಖಾಂತರ ಈ ಪತ್ರಿಕೆ ಮತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ. ನನ್ನ ಹೆಸರು ಇಂಗಲಗುಪ್ಪೆ ಕೃಷ್ಣೇಗೌಡ,
ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.